ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 37. ಬೆಳಿಗ್ಗೆ 7 ಗಂಟೆ. ರಾಗಿಣಿ ಮತ್ತು ಸಂದೀಪ್ ಪ್ರಸಾದ್ ಮನೆಯಂಗಳದಲ್ಲಿರುವ ಗಾರ್ಡನ್ನಲ್ಲಿ ಕುಳಿತಿದ್ದಳು. ಅಣ್ಣ, ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ. ಮೊದಲು ಬಂದಾಗ ಬೆಂಗಳೂರು ಹೊರವಲಯ ಮತ್ತು ಪ್ರತ್ಯೇಕ ಮನೆ ಕೂಡ ಆಗಿದ್ದರಿಂದ ಹೆದರಿಕೆ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ಹೇಗಿರ್ತಾರೇನೋ ಅಂತ ಅನಿಸಿತ್ತು. ಆದರೆ ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ಅಲ್ವಾ? ಚಿನ್ಕುರುಳಿ, ನಾವು ಅಂದ್ಕೊಳ್ತೀವಿ ಜನಜಂಗುಳಿ ಇರೋ ಪ್ರದೇಶದಲ್ಲಿ ಇದ್ದರೆ ಮಾತ್ರ ಸುರಕ್ಷೆ ಮತ್ತು ಸಂತೋಷ ಸಿಗುತ್ತೆ ಅಂತ. ಆದರೆ ನಿಜವಾದ ಖುಷಿ ಇಂಥ ಜಾಗದಲ್ಲೇ ಇರೋದು. ಆದರೂ ತುಮಕೂರಷ್ಟು ಚೆನ್ನಾಗಿಲ್ಲ ಬಿಡು ಎಂದಿದ್ದ ಸಂದೀಪ್. ಹೌದು, ನನಗೂ ತುಮಕೂರಲ್ಲಿರಬೇಕು ಅಂತ ಆಸೆ. ಆದಷ್ಟು ಬೇಗ ಪ್ರಸಾದಕ್ಕೆ ಮದುವೆ ಮಾಡಿಸಿ ತುಮಕೂರಿಗೆ ಹೋಗಿ ಸೆಟ್ಲ್ ಆಗಬೇಕು ಎನ್ನುತ್ತಾ ಬಂದಿದ್ದರು ಸವಿತಾ. ಅರೆ ಆಂಟಿ, ನೀವು ಇಷ್ಟು ಬೇಗ ಎದ್ದು ರೆಡಿಯಾಗಿದ್ದೀರಾ? ಎಲ್ಲಿಗಾದರೂ ಹೋಗೋದಿತ್ತಾ ಕೇಳಿದಳು ರಾಗಿಣಿ. ನಾನು ದಿನ ಹೀಗೆ ಬೆಳಗ್ಗೆ ಎದ್ದು ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ರೆಡಿಯಾಗಿ ಕೂತ್ಕೋತೀನಿ. ನಂಗೆ ಅದೇ ಅಭ್ಯಾಸ. ಆದರೆ ನಾನಿವತ್ತು ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದಾಗ ಇಬ್ಬರು ಏನೆಂದು ಅವರ ಮುಖವನ್ನು ಎಲ್ಲಿಗೆ ಎನ್ನುವ ಥರ ನೋಡಿದ್ದರು. ನಾನು ನಿಮ್ಮ ಜೊತೆ ತುಮಕೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇಲ್ಲಿದ್ದು ಬೇಜಾರಾಗಿದೆ. ಒಮ್ಮೆ ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ತಿದೆ. ಹೇಗೋ ಅಣ್ಣ ಅತ್ತಿಗೆ ಅಲ್ಲೇ ಇದ್ದಾರಲ್ವಾ, ಒಂದು ಸ್ವಲ್ಪ ದಿನ ಅಲ್ಲಿದ್ದು ಬರ್ತೀನಿ ಎಂದಿದ್ದರು ಸವಿತಾ. ವಾವ್, ಸೂಪರ್, ಒಳ್ಳೆ ಐಡಿಯಾ ಆಂಟಿ. ನಮ್ಮ ಜೊತೆಗೆ ನೀವು ಬನ್ನಿ ಖುಷಿಯಾಗಿದ್ದಳು ರಾಗಿಣಿ. ಸ್ವಲ್ಪ ಹೊತ್ತು ಅದು ಇದು ಮಾತನಾಡಿದ ಮೇಲೆ ಏನೋ ಯೋಚಿಸುತ್ತಾ ಕುಳಿತಿದ್ದ ಸಂದೀಪ್ನನ್ನು ನೋಡಿದ ಸವಿತಾ, ಸಂದೀಪ್, ನಿಂಗೆ ನಿಜವಾಗ್ಲೂ ಬೇಜಾರಾಗ್ತಾ ಇಲ್ವಾ ಕೇಳಿದರು. ಸಂದೀಪ್ ಶೂನ್ಯ ದೃಷ್ಟಿ ಹರಿಸಿ ಏನೋ ಯೋಚಿಸುತ್ತಿದ್ದವನು ಸವಿತಾರ ಕಡೆ ತಿರುಗಿದ. ಸವಿತಾ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದರು. ಬೇಜಾರಂದರೆ ಅದು ಸಹಜ ಅಲ್ವಾ? ಒಂದ್ಸಲ ಬೇಜಾರಾಗಿತ್ತು. ಆದರೆ ಈಗ ಪ್ರಾರ್ಥನಾ ಮತ್ತು ಪ್ರಸಾದ್ ಒಂದಾಗಬೇಕು ಅನ್ನೋದೊಂದೇ ನನ್ನ ಆಸೆ. ನಾನು ಅಪ್ಪ ಅಮ್ಮ ತೋರಿಸಿದ ಹುಡುಗಿನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರಾರ್ಥನಾಳನ್ನ ನೋಡಿದೆ. ಮೊದಲನೇ ಭೇಟಿಯಲ್ಲೇ ಅವಳ ಮಾತು, ಅವಳ ನಡೆನುಡಿ, ಖಂಡಿತ ಅವಳ ಸೌಂದರ್ಯ ಎಲ್ಲ ಇಷ್ಟ ಆಯಿತು. ಇನ್ನೇನು ಮದುವೆ ಆಗೋಣ, ಮದುವೆ ಆದಮೇಲೆ ಅರ್ಥ ಮಾಡ್ಕೊಳ್ಳೋದು ಇದ್ದೇ ಇದೆ ಅಂತ ಅಂದ್ಕೊಂಡು ಒಪ್ಪಿಗೆ ಕೊಟ್ಟಿದ್ದೆ. ಆದರೆ ಪ್ರಸಾದ್ ಮತ್ತು ಪ್ರಾರ್ಥನಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಒಬ್ರ ಬಗ್ಗೆ ಇನ್ನೊಬ್ರಿಗೆ ಚೆನ್ನಾಗಿ ಗೊತ್ತಿದೆ, ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ಯಾವಾಗಲೂ ಬಯಸೋದು ಪ್ರೀತಿ ಮಾಡಿದವರೇ ಮದುವೆ ಆಗಬೇಕು ಅಂತ. ಅದಕ್ಕೆ ಈಗ ನನಗೇನು ಬೇಜಾರಾಗ್ತಾ ಇಲ್ಲ ಆಂಟಿ ಎಂದಾಗ, ನಿಜವಾಗ್ಲೂ ನೀನು ತುಂಬ ಒಳ್ಳೆಯವನು. ಈ ಥರ ಯೋಚನೆ ಮಾಡೋಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ನಿಂಗೆ ದೇವ್ರು ಒಳ್ಳೇದು ಮಾಡಲಿ. ನಿನ್ನ ಅರ್ಥ ಮಾಡಿಕೊಂಡು ನಿನ್ನ ಆಸೆ ಕನಸುಗಳಿಗೆ ಜೊತೆ ನೀಡೋ ಸಂಗಾತಿ ಸಿಗಲಿ. ಖಂಡಿತ ಸಿಗ್ತಾಳೆ ಕೂಡ ಎಂದು ಸಂದೀಪ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದರು ಸವಿತಾ. ಸಿಗ್ತಾಳೆ ಆಂಟಿ. ನಾನು ಇಷ್ಟು ಒಳ್ಳೆಯವನು ಅಂತ ನೀವೆಲ್ಲ ಹೇಳ್ತಿದ್ದೀರಾ ಅಂದರೆ ನನಗೂ ಪಕ್ಕ ಒಂದು ಜೊತೆಗಾತಿನ ಸೃಷ್ಟಿ ಮಾಡಿರ್ತಾನೆ ದೇವರು. ಆದರೆ ಪ್ರಾರ್ಥನಾ ಅಂತ ಸೌಮ್ಯ ಸ್ವಭಾವದ ಹುಡುಗಿ ಮಾತ್ರ ನಂಗೆ ಬೇಡ. ಯಾರಾದರೂ ಸ್ವಲ್ಪ ಮಾತಾಡುವಂಥ ಹುಡುಗಿ ಬೇಕು. ಇಲ್ಲಾಂದರೆ ಇಡೀ ದಿನ ನಾನೊಬ್ಬನೇ ವಟ ಅಂತಿರಬೇಕಾಗತ್ತೆ ಎಂದು ನಕ್ಕು ವಾತಾವರಣವನ್ನು ತಿಳಿಗೊಳಿಸಿದ. ಅವನ ನಗು ಸವಿತಾ ಮತ್ತು ರಾಗಿಣಿಗೂ ಕೂಡ ಪಸರಿಸಿತ್ತು. ನಿಂಗೆ ಮಾತಲ್ಲಿ ಸ್ಪರ್ಧೆ ಆಗೋಳು ಅಂದರೆ ನಮ್ಮ ಶಾಕು ಒಬ್ಳೆ ಅಣ್ಣ. ಅವಳನ್ನು ಬಿಟ್ಟರೆ ಬಹುಶಃ ಈ ಜಗತ್ತಲ್ಲಿ ಇನ್ಯಾರೂ ಇರಲಿಕ್ಕಿಲ್ಲ. ನಿನ್ನ ಮಾತಿಗೆ ಮರು ಉತ್ತರ ಕೊಡೋರು, ನಿನ್ನನ್ನು ಮಾತಲ್ಲಿ ಸೋಲ್ಸೋರು ಅಂದರೆ ಅವಳೊಬ್ಳೆ ಎಂದು ಜೋರಾಗಿ ನಕ್ಕಿದ್ದಳು ರಾಗಿಣಿ. ಶಾಕು ಶಾಕು ಅಂದರೆ ಯಾರು? ನಿಮ್ಮಿಬ್ಬರ ಗೆಳತಿನ ಕೇಳಿದ್ದರು ಸವಿತಾ. ಗೆಳತಿ ಹೌದು ಆಂಟಿ, ಆದರೆ ನನ್ನ ಗೆಳತಿ ಅಲ್ಲ, ಅಣ್ಣನ ಗೆಳತಿ. ಒಬ್ಳು ಇದ್ದಾಳೆ ನಮ್ಮೂರಲ್ಲಿ, ಶಾಕುಂತಲಾ ಅಂತ, ಅಣ್ಣನ ಬಾಲ್ಯದ ಸ್ನೇಹಿತೆ. ಅವಳ ಮುಂದೆ ಅಣ್ಣನ ಮಾತು ನಡೆಯಲ್ಲ. ಅಣ್ಣ ಒಂದು ಮಾತು ಹೇಳಿದರೆ ಅವಳು ಉಲ್ಟಾ 100 ಮಾತು ಹೇಳ್ತಾಳೆ. ಯಾವಾಗಲೂ ಅಣ್ಣಂದೇ ಸೋಲು. ಹೇ ಚಿನ್ಕುರ್ಳಿ, ಸುಮ್ಮನಿರು. ಬೇಕು ಅಂತ ನಾನು ಅವಳ ಮುಂದೆ ಸೋಲ್ತೀನಿ ಅಷ್ಟೇ. ಯಾಕಂದರೆ ಅವಳು ಗೆದ್ದಾಗ ಅವಳು ಖುಷಿ ನೋಡಿ ನನಗೂ ಖುಷಿ ಆಗುತ್ತೆ. ಅಷ್ಟಕ್ಕೂ ಅಂಥ ಅಧಿಕ ಪ್ರಸಂಗಿನ ಕಟ್ಕೊಂಡ್ರೆ ಜೀವನ ಅಧೋಗತಿ ಎಂದಿದ್ದ ಸಂದೀಪ್. ಅಷ್ಟರಲ್ಲಿ ಪ್ರಾರ್ಥನಾ ಎಲ್ಲಿ? ನೀವಿಬ್ಬರೇ ಇದ್ದೀರಾ? ಅವಳು ಕಾಣಿಸ್ತಾ ಇಲ್ಲ ಕೇಳಿದರು ಸವಿತಾ. ಸಂದೀಪ್ ಅವಳು ಎಲ್ಲಿ ಎಂದು ರಾಗಿಣಿಯ ಮುಖ ನೋಡಿದ್ದ. ಆಂಟಿ, ಅವಳಿನ್ನೂ ಮಲಗಿದಾಳೆ. ನಂಗೆ ಯಾಕೋ ನಿದ್ದೆ ಬಂದಿಲ್ಲ. ಮತ್ತೆ ಬಾಲ್ಕನಿಯಲ್ಲಿ ನಿಂತಾಗ ಅಣ್ಣ ಇಲ್ಲಿ ಪೇಪರ್ ಓದ್ತಿದ್ದದ್ದು ಕಾಣಿಸ್ತು, ಅದಕ್ಕೆ ಬಂದೆ. ಬೇಕಾದರೆ ಈಗಲೇ ಎಬ್ಬಿಸ್ತೀನಿ ಎಂದಿದ್ದಳು ರಾಗಿಣಿ. ಬೇಡ ಬೇಡ, ಅವಳು ಆರಾಮಾಗಿ ಮಲಗಲಿ. ಪಾಪ ಎಷ್ಟೊಂದು ಸಂಕಟ ಪಟ್ಟಿದ್ದಾಳೆ. ಇರಲಿ, ಅವಳಿಗೆ ಎಷ್ಟೊತ್ತಿಗೆ ಎಚ್ಚರ ಆಗುತ್ತೋ ಅವಾಗ ಎದ್ದು ಬರಲಿ, ತೊಂದರೆ ಏನಿಲ್ಲ ಎಂದು ಹೇಳಿ ಸವಿತಾ ಅಲ್ಲಿಂದ ಹೋದರು. ಸುಮಾರು 11 ಗಂಟೆಯಷ್ಟೊತ್ತಿಗೆ ಪ್ರಾರ್ಥನಾ ಎದ್ದು ಬಂದಿದ್ದಳು. ಸಮಯ ನೋಡಿ ಅವಳಿಗೆ ಶಾಕ್ ಆಗಿತ್ತು. ಹಾಲಿನಲ್ಲಿ ರಾಗಿಣಿ, ಸಂದೀಪ್ ಮತ್ತು ಸವಿತಾ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಅಯ್ಯೋ, 11 ಗಂಟೆ ಆಯ್ತಾ? ನೀವು ಯಾರು ನನ್ನ ಎಬ್ಬಿಸ್ಲಿಲ್ಲ? ಛೇ, ನಾನು ಯಾವತ್ತೂ ಇಷ್ಟು ಲೇಟಾಗಿ ಎದ್ದಿಲ್ಲ
ಎಂದು ಕಿರಿಕಿರಿಯಿಂದ ಹೇಳುತ್ತಾ ಸೋಫಾ ಮೇಲೆ ಬಂದು ಕುಳಿತಿದ್ದಳು. ರಾಗಿಣಿ ಕೇಳಿದ್ಲು, ಮಗಳೇ, ನಾನು ಕೂಡ ನಿನ್ನ ರೂಮಿಗೆ ಒಂದ್ಸಲ ಬಂದಿದ್ದೆ. ನೀನು ಗಾಢವಾದ ನಿದ್ರೆಯಲ್ಲಿದ್ದೆ, ಅದಕ್ಕೆ ನೀನು ಎಬ್ಸೋದು ಬೇಡ ಅಂತ ಅನಿಸ್ತು. ಈಗೇನೂ ಆಗಿಲ್ಲ, ನಿಂಗೆ ಚೆನ್ನಾಗಿ ನಿದ್ರೆ ಬಂತಲ್ವಾ, ಅಷ್ಟೇ ಸಾಕು. ನೀನು ಫ್ರೆಶ್ ಆಗಿ ಬಾ, ನಾನು ತಿಂಡಿ ಮಾಡಿಕೊಡ್ತೀನಿ ಎಂದರು ಸವಿತಾ. ಕ್ಷಮೆ ಕೇಳಬೇಕು ಎಂದು ಹೊರಟಿದ್ದಳು ಪ್ರಾರ್ಥನಾ. ಅಷ್ಟರಲ್ಲಿ, ನೀನೇನು ಮಾತಾಡೋದು ಬೇಡ, ಬೇಗ ಹೋಗಿ ಫ್ರೆಶ್ ಆಗಿ ಬಾ, ಆಮೇಲೆ ನಾವೆಲ್ಲರೂ ತುಮಕೂರಿಗೆ ಹೋಗ್ತಾ ಇದ್ದೀವಿ ಎಂದು ಸವಿತಾ ಹೇಳಿದಾಗ ನಾವೆಲ್ಲರೂ ಎಂದಿದ್ದು ಪ್ರಾರ್ಥನಾಗೆ ಖುಷಿಯಾಗಿತ್ತು. ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದು ತಿಂಡಿ ಮುಗಿಸಿದಳು. ಎಲ್ಲರೂ ರೆಡಿಯಾಗಿ ಹೊರಡುವ ಮುಂಚೆ ಒಮ್ಮೆ ಮುಂದೆ ಏನು ಮಾಡುವುದು ಎಂದು ಚರ್ಚೆ ಮಾಡಲು ಕುಳಿತಿದ್ದರು. ಆಂಟಿ, ಈಗ ನೀವು ಹೇಗಾದರೂ ಮಾಡಿ ಪ್ರಸಾದ್ ಇಲ್ಲಿಗೆ ಬರೋ ಥರ ಮಾಡಬೇಕು. ಇಲ್ಲಿಗೆ ಬರೋದಷ್ಟೇ ಅಲ್ಲ, ಅವ್ನು ತುಮಕೂರು ಆಫೀಸಲ್ಲೇ ಕೆಲಸ ಮಾಡೋ ಥರ ಮಾಡಬೇಕು. ಅದೇನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದು ಯೋಚನೆ ಮಾಡಿ. ಆದರೆ ಇದೆಲ್ಲ ಆದಷ್ಟು ಬೇಗ ಆಗಬೇಕು, ಓಕೆನಾ ಎಂದಿದ್ದ ಸಂದೀಪ್. ಖಂಡಿತ. ಇಷ್ಟು ದಿನ ಅವನು ಇಲ್ಲಿಗೆ ಬರೋದಿಲ್ಲ ಅಂದಾಗ ಒತ್ತಾಯ ಮಾಡಿ ಕರ್ಸ್ಕೊಳ್ಬೇಕು ಅನ್ನೋ ಯೋಚನೆ ಬಂದಿರಲಿಲ್ಲ. ಯಾಕಂದರೆ ಅವನಿಗಲ್ಲಿ ಸಮಾಧಾನ ಸಿಕ್ಕಿದೆ, ಅಂದರೆ ಎಲ್ಲಾದರೂ ಸಂತೋಷವಾಗಿದ್ದರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅವನ ಖುಷಿ ಇಲ್ಲೇ ಇರಬೇಕಾದ್ರೆ ಅವನು ಇಲ್ಲಿಗೆ ಬರಲೇಬೇಕು. ನಾನು ಹೇಗಾದರೂ ಮಾಡಿ ಅವ್ನು ತುಮಕೂರಿಗೆ ಬರೋ ಥರ ಮಾಡ್ತೀನಿ ಎಂದರು ಸವಿತಾ. ಆದರೆ ಪ್ರಾರ್ಥನಾ, ಇನ್ನೊಂದು ಸಮಸ್ಯೆ ಇದೆ. ಈಗ ನಿನ್ನ ಮದುವೆ ವಿಷಯ ಆಫೀಸಲ್ಲಿ ಗೊತ್ತಿದೆ ಅಲ್ವಾ? ಇದು ಪ್ರಸಾದ್ಗೆ ಗೊತ್ತಾದರೆ ನಾವೇನು ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಅನಿಸ್ತಿದೆ ಅಲ್ವಾ ಕೇಳಿದಳು ರಾಗಿಣಿ. ಇದನ್ನು ಕೇಳಿದ ಪ್ರಾರ್ಥನಾ ನಕ್ಕು, ಇಲ್ಲ ರಾಗಿಣಿ, ಬಹುಶಃ ಇದೊಂದೇ ನನ್ನ ಜೀವನದಲ್ಲಿ ದೇವ್ರು ಸರಿಯಾಗಿ ನಿರ್ಧಾರ ತಗೊಳ್ಳೋ ಥರ ಮಾಡಿದ್ದ ಅನಿಸುತ್ತೆ. ಅಂದರೆ ಇಷ್ಟು ದಿನ ಆದರೂ ಯಾರಿಗೂ ಗೊತ್ತಿಲ್ವಾ? ನೀನು ಯಾರಿಗೂ ಹೇಳೇ ಇಲ್ವಾ ಕೇಳಿದ್ದ ಸಂದೀಪ್. ಅಂದರೆ ನಿಮಗೆಲ್ಲ ಗೊತ್ತಲ್ವಾ, ನಾನು ಈ ಮದುವೆ ಬಗ್ಗೆ ಏನೂ ಕನಸು ಕಟ್ಕೊಂಡಿರಲಿಲ್ಲ. ಮತ್ತು ನಿಶ್ಚಿತಾರ್ಥಕ್ಕೂ ನಾನು ಯಾರಿಗೂ ಹೇಳಿರಲಿಲ್ಲ ಆಫೀಸಿಂದ. ರಾಗಿಣಿ, ನಿಂಗೆ ಗೊತ್ತಿದೆಯಲ್ಲ, ನಾವಿಬ್ಬರು ಆಫೀಸಲ್ಲಿ ಕೆಲಸದ ವಿಚಾರವಾಗಿ ಎಲ್ಲರ ಜೊತೆಗೆ ಮಾತಾಡ್ತಿದ್ವಿ ಹೊರತು ಬೇರೆ ಯಾವುದೂ ಸ್ನೇಹ ಸಂಬಂಧ ಇರಲಿಲ್ಲ. ಆದರೆ ಮಹೇಶಿಗೆ ನಾನು ಹೇಳಿದ್ದೆ ಎಂದಳು ಪ್ರಾರ್ಥನಾ. ಅದು ಹೌದು. ನಮ್ಮನ್ನು ಯಾರೂ ಕರಿತಿರ್ಲಿಲ್ಲ, ನಾವು ಕೂಡ ಅದೇ ಅಂತರವನ್ನು ಕಾಪಾಡ್ಕೊಂಡಿದ್ವಿ. ಆದರೆ ಈಗ ಮಹೇಶ್ ವಿಚಾರ ಏನು ಮಾಡೋದು ಚಿಂತೆಯಿಂದ ಕೇಳಿದ್ದಳು ರಾಗಿಣಿ. ಅವ್ರ ಬಗ್ಗೆ ನನಗೇನು ಟೆನ್ಷನ್ ಆಗ್ತಾ ಇಲ್ಲ. ಅವ್ರು ಇಂಥ ವಿಷಯವನ್ನೆಲ್ಲ ಅಷ್ಟೊಂದು ತಲೆಗೆ ಹಾಕ್ಕೊಳ್ಳಲ್ಲ. ನಾನು ಈ ವರ್ಷ ಮದುವೆ ಸದ್ಯದಲ್ಲೇ ನಿಶ್ಚಿತಾರ್ಥ ಅಂತ ಅವ್ರಿಗೆ ಹೇಳಿದ್ದೆ ಅಷ್ಟೆ. ಆಮೇಲೆ ಅವರು ನನ್ನ ಹತ್ರ ಒಂದು ಮಾತು ಅದ್ರ ಬಗ್ಗೆ ಕೇಳೂ ಇಲ್ಲ. ಅದಕ್ಕೆ ನನಗೆ ಯಾಕೋ ಅವರಿಂದ ಏನೂ ಸಮಸ್ಯೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಎಂದು ಪ್ರಾರ್ಥನಾ ಹೇಳಿದಾಗ, ಆದರೂ ಪ್ರಾರ್ಥನಾ, ನೀನು ಅವ್ರ ಹತ್ರ ಮಾತಾಡ್ಬೋದಾ? ಒಂದು ಮಾತು ಅವ್ರಿಗೆ ಹೇಳೋದು ಬೆಟರ್ ಅನಿಸುತ್ತೆ, ಅಂದರೆ ನಿಂಗೆ ಸರಿ ಅನಿಸಿದ್ರೆ ಎಂದಿದ್ದ ಸಂದೀಪ್. ಒಂದು ಕ್ಷಣ ಯೋಚಿಸಿದ ಪ್ರಾರ್ಥನಾ, ಮಾತಾಡ್ತೀನಿ. ಅವ್ರು ಖಂಡಿತ ನಮ್ಮನ್ನು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಳ್ತೀನಿ. ಹೇಳಲೇಬೇಕು ಅನಿಸಿದರೆ ಎಲ್ಲ ವಿಷಯನೂ ಹೇಳ್ತೀನಿ. ನಂಗೆ ಗೊತ್ತು ಆ ಸಂದರ್ಭ ಬರಲ್ಲ ಅಂತ ಎಂದಳು. ಅದೇನೋ ಈಗಿನ ಕಾಲದಲ್ಲಿ ಮೊಬೈಲಲ್ಲೆಲ್ಲ ಇರುತ್ತಲ್ವಾ, ಅಲ್ಲೆಲ್ಲ ಪ್ರಸಾದಕ್ಕೆ ಗೊತ್ತಾಗುತ್ತೆ ತಾನೆ ಎಂದು ಸವಿತಾ ಥಟ್ಟನೆ ಕೇಳಿದರು. ಸೂಪರ್ ಆಂಟಿ, ನೀವು ಎಲ್ಲ ತಿಳ್ಕೊಂಡಿದ್ದೀರಾ, ಎಷ್ಟು ಫಾಸ್ಟಾಗಿ ಯೋಚನೆ ಮಾಡಿದ್ರಿ ಎಂದು ರಾಗಿಣಿ ಸವಿತಾರನ್ನು ಹೊಗಳಿದ್ದಳು. ಅದ್ರ ಬಗ್ಗೆ ಚಿಂತೆ ಇಲ್ಲ ಆಂಟಿ, ನಾನು ಯಾವುದೇ ಸೋಷಿಯಲ್ ಮೀಡಿಯಾನೂ ಉಪಯೋಗ ಮಾಡಲ್ಲ. ಇನ್ನು ನನ್ನ ಫೋನ್ ನಂಬರ್ ಕೂಡ ಆಫೀಸಿಗೆ ಬೇರೆ, ಫ್ಯಾಮಿಲಿಯವ್ರಿಗೆ ಬೇರೆ. ಆದರೆ ಸಂದೀಪ್ ಎಂದು ಹೇಳುವಷ್ಟರಲ್ಲೇ, ಅಣ್ಣನ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಅಣ್ಣ ಅಂತೂ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ. ಬಹುಶಃ ಈಗ ಸ್ಮಾರ್ಟ್ಫೋನ್ ಕಾಲ ಬಂದಿದೆ ಅಂತ ಅವನು ಆ ಫೋನ್ ಬಳಕೆ ಮಾಡ್ತಾ ಇದ್ದಾನೆ. ಇಲ್ಲ ಅಂದಿದ್ರೆ ಅವನಿಗೆ ಅದರಲ್ಲೂ ಆಸಕ್ತಿ ಇರಲಿಲ್ಲ ಅಲ್ವಾ ಅಣ್ಣ? ಸಂದೀಪನ್ನು ರೇಗಿಸಿದಳು ರಾಗಿಣಿ. ಎಷ್ಟು ರೇಗಿಸ್ತೀಯ, ರೇಗಿಸು ಚಿನ್ಕೊಳ್ಳಿ. ಆದರೆ ನನಗೆ ಫೋನಲ್ಲಿ ಮಾತಾಡ್ತಾ ಅದನ್ನೇ ನೋಡ್ತಾ ಅದರಲ್ಲೇ ಮುಳುಗೋದು ಇಷ್ಟನೇ ಇಲ್ಲ. ಏನಿದ್ರೂ ಎದುರುಗಡೆ ಕೂತು ಮುಖ ನೋಡಿಕೊಂಡು ನೇರವಾಗಿ ಹರಟೆ ಹೊಡೆಯೋದು ಅಂದ್ರೇ ಇಷ್ಟ ಎಂದು ಮೆಲ್ಲಗೆ ರಾಗಿಣಿಯ ಕಿವಿ ಹಿಂಡುತ್ತಾ ಹೇಳಿದ. ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ತುಮಕೂರಿಗೆ ಹೊರಟಿದ್ದರು. ಮುಂದೆ ಮಹೇಶ್ ಹತ್ತಿರ ಮಾತನಾಡಲು ಮರೆತ ಪ್ರಾರ್ಥನಾ ಇನ್ನು ಏನೇನು ಸಮಸ್ಯೆ ಎದುರಿಸಬೇಕಾಗುತ್ತೆ ಎಂಬುದು ಆ ಕ್ಷಣಕ್ಕೆ ಅವಳಿಗೆ ಅರಿವಿರಲಿಲ್ಲ. ಮುಂದುವರೆಯುವುದು.